ಇನ್ನು ಧನುರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ಸೇವಯ ಕಲುಷಭಾಕ್ ದೀರ್ಘಾಯು ಅಂತ ಹೇಳುತ್ತೆ. ಈಗ ದೀನತೆ ಬರುತ್ತೆ. ಇನ್ಯಾರ್ದೋ ಕೆಲಸಕ್ಕಾಗಿ ನೀವು ಅಲೆದಾಡುವ ಪರಿಸ್ಥಿತಿ ಬರುತ್ತೆ. ಇನ್ಯಾರ್ದೋ ಕೆಲಸ ನೀವು ಕಾಯಬೇಕಾದ ಪರಿಸ್ಥಿತಿ ಬರುತ್ತೆ. ಅವರಿಗಾಗಿ ನೀವು ಅಲೆದಾಡೋದು. ಅವ್ರ ಕೆಲಸಕ್ಕೆ ಹೋದೆ, ಇವ್ರ ಕೆಲಸಕ್ಕೆ ಹೋದೆ, ನನ್ನ ಕೆಲಸ ಆಗಲಿಲ್ಲ, ನನ್ನ ಸಮಯ ವ್ಯರ್ಥ ಆಯಿತು, ಈ ರೀತಿ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಅಷ್ಟಮ ಸ್ಥಾನ ದೀರ್ಘಾಯು ಅಂತ ಹೇಳಿದೆ. ಅಷ್ಟಮದಲ್ಲಿ ನಿಮಗೇನು ಅಂಥ ಆರೋಗ್ಯ ಕ್ಷೀಣವಾಗ್ತಕ್ಕಂಥದ್ದೇನೂ ಇಲ್ಲ. ಆದರೆ ಆರೋಗ್ಯದ ಕಡೆ ಗಮನ ಬೇಕು. ದುಸ್ಥಾನ ಯಾವತ್ತಿಗೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೋವನ್ನು, ಅಪಮಾನವನ್ನು ತಂದುಕೊಡುತ್ತೆ. ಅವನು ಉಚ್ಚ ಸ್ಥಾನದಲ್ಲಿ ಇದ್ದಾನೆ ವಸ್ತುತಃ. ದೊಡ್ಡವರಿಂದ ಇಷ್ಟು ದಿವಸ ಯಾರೋ ಸಣ್ಣ ಪುಟ್ಟವರು ಅವಮಾನವಾದರೆ ಅದು ಕಿರಿಕಿರಿ ಆಗುತ್ತೆ. ದೊಡ್ಡವ್ರನ್ನ 4 ಮಾತಂದರೆ ಆಯ್ತಪ್ಪ, ಅಹಂಕಾರ ಖಂಡನೆ ಆಯಿತು ಅಂತ ಅಂದ್ಕೋಬೇಕು. ಆ ರೀತಿಯಲ್ಲಿ ಗುರು ಸಮಾನರಿಂದ, ದೊಡ್ಡವರಿಂದ ಅಂಥದ್ದೊಂದು ಪೆಟ್ಟು ಬೀಳುತ್ತೆ. ಸಂತೋಷವಾಗಿರಿ, ಅದನ್ನು ಆಶೀರ್ವಾದ ಅಂತ ತಗೊಳ್ಳಿ, ನೀವು ಸಿಡುಕಬೇಡಿ. ಮನೆ ವಿಚಾರಗಳಲ್ಲಿ ಏನೋ ಸೈಟು, ಮನೆ ಅಥವಾ ಗೃಹ, ಇವುಗಳ ವಿಚಾರ, ಕಡತಗಳು, ಇಂಥ ವಿಚಾರಗಳು ಸ್ವಲ್ಪ ಅಲೆದಾಡಬೇಕಾದ ಪರಿಸ್ಥಿತಿ ಅಥವಾ ಅವುಗಳನ್ನು ಸರಿಪಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಏರ್ಪಾಡಾಗಿಬಿಡಬಹುದು. ಇಷ್ಟು ದಿವಸ ಯಾವುದು ಅದ್ರ ವಿಚಾರವೇ ಇರಲಿಲ್ಲ, ಈಗ ಹೊಸದಾಗಿ ಬಂದಿದೆಯಲ್ಲಪ್ಪ, ಇದೇನೋ ನೋಡಬೇಕಲ್ಲ ಅಂತ ಹಾಗೆ ಪರದಾಡುವ ಪರಿಸ್ಥಿತಿ ಬರುತ್ತೆ. ನಂತರದಲ್ಲಿ ಸ್ನೇಹಿತರ ಜೊತೆಗೆ ಸ್ವಲ್ಪ ಯಾಕೋ ಮಂಕಾಗುತ್ತೆ. ಸ್ನೇಹ ಇಷ್ಟು ದಿವಸ ಇದ್ದ ಪ್ರೀತಿ ವಿಶ್ವಾಸ ಸ್ವಲ್ಪ ಹಾಗೆ ಕ್ಷೀಣವಾಗಿದೆಯೇನೋ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಲ್ಲೆಲ್ಲ ಇದೆ. ಹೀಗಾಗಿ ಗುರುಬಲ ಹೋದಾಗ ಗುರುವಿನ ಪ್ರಾರ್ಥನೆ, ಗುರುಚರಿತ್ರೆ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ಹೀಗಾಗಿ ತಪ್ಪದೆ ಪ್ರತಿ ಗುರುವಾರ ಅಕ್ಟೋಬರ್ವರೆಗೆ ಇದೆ ಈ ಫಲ. ಅಕ್ಟೋಬರ್ವರೆಗೆ ತಪ್ಪದೇ ಪ್ರತಿ ಗುರುವಾರ ಗುರುಮಂದಿರಕ್ಕೆ ಹೋಗಿ ಬನ್ನಿ. ಗುರುವಿಗೆ ಅಭಿಷೇಕವನ್ನು ಮಾಡಿಸಿ, ದತ್ತಾತ್ರೇಯರಿಗಾಗಬಹುದು ಅಥವಾ ನೀವು ನಚ್ಚುವ ಯಾವುದೇ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಅದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.